ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಒಂದು ಗುಡ್ ನ್ಯೂಸ್ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಏನಿಲ್ಲ, ನಿಮಗೆ ವೆಬ್ಸೈಟಲ್ಲಿ ಬರ್ತೀನಿ. ಮೊದಲು ಮತ್ತೇನು ಬೇರೆ ಬೇರೆ ಸರ್ಚ್ ಮಾಡೋದು ಬೇಡ. KCET ಅಥವಾ UGCET 2026 ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಈ ಹಿಂದೆ ಎಲ್ಲ ಇರ್ತಕ್ಕಂಥ ಅಪ್ಡೇಟ್ಸ್ನ ಡಿಲೀಟ್ ಮಾಡಿಬಿಟ್ಟು ಕೌನ್ಸ್ಲಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾತ್ರ ಇಟ್ಕೊಂಡು ರಿಮೈನಿಂಗ್ ಎಲ್ಲನೂ ಡಿಲೀಟ್ ಮಾಡ್ಕೊಂಡವ್ರೆ. ಅಂದರೆ KA ಫುಲ್ ರೆಡಿ ಆಗಿದೆ ಅಂತ ಅರ್ಥ. ಅಂದರೆ ಕೌನ್ಸ್ಲಿಂಗ್ಗೆ ರೆಡಿ ಆಗಿದ್ದಾರೆ. ಸೊ ಎಲ್ಲನೂ ಕೂಡ ಪ್ರಿಪೇರ್ ಆಗಿದೆ ಅಂತಲೇ ಅರ್ಥ. ಒಂದು ರಿಸಲ್ಟ್ ಅನೌನ್ಸ್ ಮಾಡೋಕ್ಕೆ ಅಷ್ಟು ವೇಟ್ ಮಾಡ್ತಿದ್ದಾರೆ. ಸೊ ರಿಸಲ್ಟ್ ಓಕೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಪೋಸ್ಟ್ ನಿಮಗೆ ಗೊತ್ತಿರಬೇಕು ಏನು ಅಪ್ಡೇಟ್ಸ್ಗಳಿದೆ ಅಂತಂದ್ರೆ ಮೊದಲು ಓಕೆ ಯಾರೆಲ್ಲ ಅಂತಂದರೆ ಈಗ ಸೀಟ್ ಮ್ಯಾಟ್ರಿಕ್ಸ್ಗೋಸ್ಕರ ವೇಟ್ ಮಾಡ್ತಾಯಿದ್ರಿ. ನಮ್ಗೆ ಅಂದ್ಕೊಂಡಿದ್ವಿ ಒಂದು ಶೆಡ್ಯೂಲ್ ಬರ್ತದೆ. ಒಂದು ಶೆಡ್ಯೂಲಲ್ಲಿ ಏನು ಮಾಡ್ತಾರೆ, ಒಂದು ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡೋ ಲಿಂಕ್ ಅಂತ ಕೊಟ್ಟಿರ್ತಾರೆ. ಆ ಶೆಡ್ಯೂಲ್ ಅಂದರೆ ವೆರಿಫಿಕೇಷನ್ ಲಿಂಕ್ ಕೊಟ್ಟಾದ ನಂತರ ನೆಕ್ಸ್ಟ್ ಒಂದು ಶೆಡ್ಯೂಲ್ ಬರ್ತದೆ. ಅದ್ರಲ್ಲಿ ಸೀಟ್ ಮೆಟ್ರಿಕ್ಸು, ಫೀ ಸ್ಟ್ರಕ್ಚರು ಮತ್ತು ಫಸ್ಟ್ ರೌಂಡ್ ಆಪ್ಷನ್ ಇಂಟರ್ವ್ಯೂವರೆಗೆ ಸೊ ಈ ಥರ ಮಾಕ್ ಅಲಾಟ್ಮೆಂಟ್ ಯಾವಾಗ ಎಲ್ಲನೂ ಕೂಡ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಹಂಗೆ ಕೇದವರು ಸಡನ್ನಾಗಿ ವರ್ಷನೂ ಕೂಡ ಹಿಂಗೆ ಸಡನ್ನಾಗಿ ಶಾಕ್ ಕೊಡ್ತಾ ಇರ್ತಾರೆ. ಸೊ ಇಂಜಿನಿಯರ್ಗೆ ಸಂಬಂಧಪಟ್ಟಾಗಿ ಹುಡುಗರು ಏನಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಟ್ಟಿದೆ, ಅದು ಡ್ರಾಫ್ಟ್ ಅಂತ ಬಂದೈತೆ. ಸೊ ಅಧಿಸೂಚನೆ ಕೂಡ ಇದೆ. ಸೊ ಇದರಲ್ಲಿ ನೀವು ಏನು ನೋಡಬೇಕು, ಸೀಟ್ ಮ್ಯಾಟ್ರಿಕ್ಸ್ ಅನಾಲಿಸಿಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಜಸ್ಟ್ ಒಂದು ಥಿಂಕ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಬೇಕಾದರೆ ಫಾರ್ ಎಕ್ಸಾಂಪಲ್ ಈ ಒಂದು ಯಾವುದೋ ಒಂದು ಕಾಲೇಜ್ ಇದೆ, ಓಕೆ, ಯಾವ ರೀತಿ ನೀವು ಚೆಕ್ಔಟ್ ಮಾಡ್ಕೋಬೋದು ಅಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಕಾಲೇಜ್ ಅಂತ ಅನ್ಕೋರಿ. ಯಾವುದೋ ಒಂದು ಕಾಲೇಜ್ ಇದೆ, ಮೆನ್ಷಿ XYZ ಇದೆ. ಸೊ ಈ ಒಂದು ಕಾಲೇಜ್ ಒಳಗೆ ಕಂಪ್ಯೂಟರ್ ಸೈನ್ಸು ಒಂದು ಕೋರ್ಸ್ ಇರ್ತದೆ. ಸೊ ಟೋಟಲ್ ಎಷ್ಟು ಕೆಯಿಂದ ಇಂಟ್ಯಾಕ್ ಮಾಡ್ಕೊತಾರೆ 30. ಓಕೆ, ಸೊ ಟೋಟಲ್ ಗೌರ್ಮೆಂಟ್ ಸೀಟ್ ಎಷ್ಟಿದ್ದಾವೆ 30. ಓಕೆ, ಅದರಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಿಗೆ ಎಷ್ಟು ಸೀಟ್ ಕೊಡ್ತಾರೆ 2, ಸ್ಪೆಷಲ್ ಕ್ಯಾಟಗರಿಗೆ 0 ಆ್ಯಂಡ್ HK ಇದ್ದವ್ರಿಗೆ 2 ಸೀಟು ಅಂದರೆ ಆ್ಯಂಡ್ RK ಅಂದರೆ ರೂರಲ್ ಕನ್ನಡ ಇದ್ದವ್ರಿಗೆ 26 ಸೀಟು. ಓಕೆ, ಆ್ಯಂಡ್ ಟೋಟಲ್ HK ಅಥವಾ RK ಸೀಟ್ಸ್ ಅಂತಂದರೆ ಟೋಟಲ್ ಎಷ್ಟು 28. ಆ್ಯಂಡ್ SNK ಕೋಟ ಅಂದರೆ 5% ತೊಗೊಳ್ಳೇಬೇಕು 2 ಅಂದರೆ SNK ಕೋಟ ಬಗ್ಗೆ ಕೂಡ ಮಾಡಬೇಕಿತ್ತು, ಸಾರಿ ಮಾಡಿಲ್ಲ, ಇವತ್ತು ಮಾಡ್ತೀನಿ ಆಯಿತಾ. SNK ಕೋಟ 5% ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಇರ್ತದೆ. ಸೊ ನೋಡಿ ಫಾರ್ ಎಕ್ಸಾಂಪಲ್ ಅದೇ ರೀತಿಯಾಗಿ ಈಗ ಇದು ಒಂದಾಯಿತು ಅಂದರೆ ಕಂಪ್ಯೂಟರ್ ಸೈನ್ಸ್ ಒಂದು ಕೋರ್ಸ್ ಆಯಿತು. ಅದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್ ಅಂದರೆ AML ಮಾಡೋರಿಗೆ ಕೂಡ ಮಾಡೋರಿಗೆ 30 ಇಂಟೆಕ್ ಕೆ ಕಡೆಯಿಂದ ಅಂದರೆ ಟೋಟಲ್ 30 ಸೀಟ್ ತೊಗೊಂತಾರೆ. ಒಟ್ಟು ಕೂಡ ಏನಾಗ್ತದೆ 30 ಕೂಡ ಕೆಯಿಂದನೇ ಅಲಾಟ್ಮೆಂಟ್ ಆಗ್ತದೆ. 2 ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತವೆ, ಸ್ಪೆಷಲ್ ಕ್ಯಾಟಗರಿ ಇಲ್ಲ, HK 2 ಆ್ಯಂಡ್ RK 26 ಅಂದರೆ ಟೋಟಲ್ HK RK ಸೀಟ್ 28. SNK ಕೋಟ 2 ಅಂದರೆ ಟೋಟಲ್ 35. ಅದೇ ರೀತಿ ನೆಕ್ಸ್ಟ್ ಕೂಡ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಇದೇ ರೀತಿ ಅದು ಬೇರೆ ಬೇರೆ ಕೋರ್ಸಸ್ಗಳದ್ದು ಅಂದರೆ ಬೇರೆ ಬೇರೆ ಬ್ರ್ಯಾಂಚ್ದು ಏನಿರ್ತದೆ ಅಂದರೆ ಸೀಟ್ಗಳು ಡಿಫ್ರೆಂಟಾಗಿ ಅಲಾಟ್ಮೆಂಟ್ ಕೇತ್ರು ಆಗ್ತವೆ. ಒಂದು ಡ್ರಾಫ್ಟ್ ಬಿಟ್ಟವ್ರೆ, ಫೈನಲ್ ಕೂಡ ಬರುತ್ತೆ. ಆ್ಯಂಡ್ ಈಗ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕಟ್ ಆಫ್ ಅಂತ ಇರ್ತದೆ. ಇದು ಕ್ಲಿಯರ್ ಆಗಿಲ್ಲ ಈ ಒಂದು PDF, ಬಟ್ ನೀವು ನೋಡ್ಕೊಳ್ಳಿ, ಒಂದು ಐಡಿಯಾ ಸಿಗಲಿ ಅಂತ ಬಿಟ್ಟಾರೆ. ವರ್ಷನೂ ಕೂಡ ಇಂಜಿನಿಯರಿಂಗ್ ಏನು ಮಾಡ್ತಾರೆ ಅಂತಂದರೆ ವರ್ಷನೂ ಕೂಡ ಇಂಜಿನಿಯರಿಂಗ್ ಫಸ್ಟ್ ಬಿಟ್ಬಿಡ್ತಾರೆ ಈ ಥರ. ಅಂದರೆ ನಿಮ್ಗೆ ಗೊತ್ತಿರಬೇಕು, ನಮ್ಮ ಈಗ ಯಾರು ಹೊರಡಿಸಿದ್ದಾರೆ ಅಂತ ಒಂದು ನೋಡ್ಕೊಂಡು ಗೊತ್ತಿರ್ತದೆ. ಅಧಿಸೂಚನೆ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆ ಪ್ರವೇಶ ನಿಯಂತ್ರಣ ಮತ್ತು ಶುಲ್ಕ ನಿಗದಿ ಅಧಿನಿಯಮ ಇವ್ರ ಕಡೆಯಿಂದ ಏನಾಗ್ತಂದರೆ AICTE ಕಡೆಯಿಂದ ಅಂದರೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ ಇಲ್ಲಿ ಕಾಣಿಸ್ತದಲ್ಲ, ಇವ್ರ ಕಡೆಯಿಂದ ಏನಾಗ್ತದೆ. ಸೊ ಇವರಿಂದ ಏನಾಗ್ತದೆ ಅಂದರೆ ವೃತ್ತಿಪರ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ನೀಡಿರುವ ಅನುಮೋದಿತ ಪ್ರವೇಶಾತಿಯನ್ನು ಅಪ್ರೂವಲ್ ಇಂಟೇಕ್ ಆಧರಿಸಿ ರಾಜ್ಯದಲ್ಲಿನ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳನ್ನು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ 2026-27 ಶೈಕ್ಷಣಿಕ ಸಾಲಿನ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕಾಗಿರ್ತದೆ. ಸೊ ಅದ್ರ ತಕ್ಕನಂಗೆ ಏನಪ್ಪ ಅವ್ರು ಹೇಳ್ದಂಗೆ ಏನು ಮಾಡಬೇಕು, ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಂದರೆ KA ಅಲಾಟ್ಮೆಂಟ್ ಮಾಡ್ಬೋದು. ಓಕೆ, ಇಂಜಿನಿಯರಿಂಗ್ ಹೇಳ್ತಿರೋದು KA ಅಲಾಟ್ಮೆಂಟ್ ಮಾಡ್ಬೋದು. ಬಟ್ ಯಾವ ಲಾಸ್ಟ್ ಡೇಟ್ ಒಳಗಡೆನೇ ಅಲಾಟ್ಮೆಂಟ್ ಮಾಡಬೇಕು ಅಂತ ಅಂದರೆ ಡೇಟ್ ಕೊಡೋದು ಎಲ್ಲನೂ ಕೂಡ AICTE. ಓಕೆ, ಸೊ ಇಂಜಿನಿಯರಿಂಗ್ ಮಾತ್ರ ಹೇಳ್ತಾ ಇರೋದು ನಾನು. ರಿಮೈನಿಂಗ್ ಬಿಟ್ಟರೆ ಯಾವುದೂ ಕೂಡ ಕೋರ್ಸಸ್ದು ಅಂದರೆ ಇಂಜಿನಿಯರಿಂಗ್ ಬಿಟ್ಟರೆ ಯಾವುದೂ ಕೂಡ ಇನ್ನೂ ಕೂಡ ಬಂದಿಲ್ಲ. ಆ್ಯಂಡ್ ಇದು ಕೂಡ ಓಕೆ, ಜಸ್ಟಕ್ಕೆ ಇದು ಡ್ರಾಪ್ ಸೀಟ್ ಮ್ಯಾಟ್ರಿಕ್ಸ್ ಇದೆ, ಫೈನಲ್ ಬರ್ತದೆ. ಒಂದು ಬಿಫೋರ್ ನಿಮ್ಮದು ಆಪ್ಷನ್ ಎಂಟ್ರಿ ಮುಂಚಿತವಾಗಿರೋ ಅಥವಾ ನಿಮ್ಮ ಮಾಕ್ ಅಲಾಟ್ಮೆಂಟ್ ಮುಂಚಿತವಾಗಿಯೇ ಏನಾಗ್ತದೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಇಂಜಿನಿಯರಿಂಗ್ ಕೂಡ ಬರ್ತದೆ. ಅದು ಕ್ಲಿಯರ್ ಆಗಿರ್ತದೆ, ಆರಿಜೆಂಟಲ್ ವರ್ಟಿಕಲ್ ನೀಟಾಗಿ ಯಾವ ರೀತಿ ಇತ್ತು ಅದೇ ರೀತಿಯಾಗಿರ್ತದೆ. ಆ್ಯಂಡ್ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕಟ್ ಆಫ್ ಅಂತ ಇನ್ನೊಂದು ಲಿಂಕ್ ಇದೆ, ಅದು ಸದ್ಯಕ್ಕೆ ಏನು ಕೂಡ ವರ್ಕ್ ಆಗ್ತಿಲ್ಲ. ಓಕೆ, ಏನು ಕೂಡ ವರ್ಕ್ ಆಗ್ತಿಲ್ಲ, ಬೇಕಾದ್ರೆ ನೋಡಿ ಕ್ಲಿಕ್ ಮಾಡ್ಕೊಂಡು ವರ್ಕ್ ಆಗ್ತಿಲ್ಲ. ಮೇ ಬಿ ಏನಪ್ಪ ಅಂದರೆ ರಿಮೈನಿಂಗ್ ಥಿಂಗ್ಸ್ ಯಾವುದಪ್ಪ ಇಂಜಿನಿಯರಿಂಗ್ ಬಿಟ್ಟರೆ ಮತ್ತೆ ಯಾವುದಿದೆ ನಿಮ್ಗೆ ಗೊತ್ತಿರೋಗೆ ಅಗ್ರಿಕಲ್ಚರ್, ವೆಟರ್ನರಿ, BS ನರ್ಸಿಂಗ್, AHS, BPT, BPO ಆ್ಯಂಡ್ ಆರ್ಕಿಟೆಕ್ಚರು ಸೇರಿಬಿಟ್ಟು ಎಲ್ಲನೂ ಕೂಡ ಏನಾಗ್ತದೆ ಅಂತಂದರೆ ಸೊ ಇಲ್ಲಿ ಇನ್ನೊಂದು ಏನಾಗ್ತದೆ ಸೀಟ್ ಮ್ಯಾಟ್ರಿಕ್ಸ್ ಬರ್ತದೆ. ಕಟ್ ಆಫ್ ಯಾಕೆ ಮೆನ್ಷನ್ ಮಾಡಿದ್ರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಕಟ್ ಆಫ್ ಮೀನ್ಸ್ ನಿಮ್ಗೆ ಗೊತ್ತಿರಬೇಕು. ಕಟ್ ಆಫ್ ಅಂತಂದರೆ ಈಗ ಯಾವುದೋ ಒಂದು ಕಾಲೇಜು, ಓಕೆ, XYZ ಕಾಲೇಜ್ ಅಂತ ಹೇಳಿದೆ. ಈ ಕಾಲೇಜ್ ಒಳಗಡೆ ಈಗ SC ಕ್ಯಾಟಗರಿ ಇದ್ದವನಿಗೆ, ಕನ್ನಡ ಮೀಡಿಯಮ್ ಇದ್ದವನಿಗೆ ಎಷ್ಟು ರ್ಯಾಂಕಿಗೆ ಲಾಸ್ಟು ಸೀಟ್ ಸಿಕ್ಕಿದೆ ಅನ್ನೋದು ಒಂದು ಕಟ್ ಆಫ್. ಅದು ಏನಂದರೆ ಕಟ್ ಆಫ್ ಇಲ್ಲಿ ಇನ್ನೂ ಕೂಡ ಅಲಾಟ್ಮೆಂಟೇ ಆಗಿಲ್ಲ, ಕಟ್ ಆಫ್ ಹೆಂಗೆ ಕೊಡ್ತಾರೆ. ಸೊ ಅಂದರೆ ಅವ್ರು ಏನಾದರೂ ಮೇ ಬಿ ಕಳೆದ ವರ್ಷದ್ದು ಏನಾದರೂ ಕೊಡ್ತಾರೆ ನಿಮಗೆ, ಅಂದ್ರೆ ಅನಲೈಸಿಸ್ ಮಾಡಲಿ ಅಂತ ಕೇದವರು ಇದೇ ಒಂದು 2026 ಪೋರ್ಟಲಲ್ಲಿ ಕೊಡ್ತಾರೆ. ಹುಡುಗರು ಕೂಡ 2025, 24, 23 ಈ ಥರ ಹೋಗ್ಬಿಟ್ಟು ಪೋರ್ಟಲ್ ಹೋಗ್ಬಿಟ್ಟು ಕಟ್ ಆಫ್ ನೋಡ್ಬೋದು. ಬಟ್ ಬಿಫೋರ್ ಆಪ್ಷನ್ ಎಂಟ್ರಿಕ್ಕಿಂತ ಮುಂಚಿತವಾಗಿ ಕೂಡ ಒಂದು ರಫ್ ಐಡಿಯಾ ಸಿಗಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಇಲ್ಲೇ ಕೊಡ್ತಿದ್ದಾರೆ. ಯಾಕಂದರೆ ಇನ್ನೂ ಕೂಡ ವರ್ಕ್ ಆಗ್ತಿಲ್ಲ ಲಿಂಕ್ ಇದು.
ವರ್ಕ್ ಆಗುತ್ತೆ. ಇದು ಏನಂತ ತಿಳಿಸ್ತೀನಿ. ಆ್ಯಂಡ್ ಸೀಟ್ ಮೆಟ್ರಿಕ್ಸ್ ಬಗ್ಗೆ ಇನ್ನೊಂದು ಟೈಮ್ ಡೀಟೇಲ್ಸ್ ಆಗಿ ಅನಲೈಸಿಸ್ ಮಾಡೋಣಂತೆ. ಆ್ಯಂಡ್ ಇವಾಗ ರಿಸಲ್ಟ್ ಯಾವಾಗ ಬರ್ತದೆ? ಓಕೆ ನೋಡಿ, ಎಲ್ಲನೂ ಕೂಡ ಆ್ಯಕ್ಟಿವಿಟೀಸ್ ನೋಡ್ತಾ ಇತ್ತಂದರೆ ರಿಸಲ್ಟ್ ಬೇಗನೆ ಬರ್ತದೆ ಅನಿಸುತ್ತೆ. ಮೇ ಬಿ ಇವತ್ತೇ ಬರ್ಬೋದು. ನೋಡಿ ಇವತ್ತೇ ಬರ್ಬೋದು. ಹೇಳ್ತಾ ಇದ್ದು ಯಾವಾಗಲೂ ಕೂಡ 3 ಇಲ್ಲ 4 ಅಂತಂದರೆ ಇವತ್ತು ಇಲ್ಲ ನಾಳೆ ಅಂತ ಫಿಕ್ಸು. ಓಕೆ ರಿಸಲ್ಟ್, ಯಾಕಂದರೆ ಎಲ್ಲನೂ ಕೂಡ ರೆಡಿ ಆಗ್ತದೆ. ಸೀಟ್ ಮೆಟ್ರಿಕ್ಸ್ ಕೂಡ ಬಂದಿದೆ. ಮತ್ತೆ ಆಗ್ತಾಡ್ರಿ ಅವ್ರಿಗೆ ರಿಸಲ್ಟ್ ಒಂದು ಹಾಕಿಬಿಟ್ರೆ, ಈ ರಿಸಲ್ಟ್ ಒಂದು ಹಾಕಿಬಿಟ್ರೆ ಏನಾಗ್ತದೆ, ನೆಕ್ಸ್ಟ್ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಒಂದೇ ಉಳ್ಕೊಂತದ. ಓಕೆ ವೆರಿಫಿಕೇಷನ್ ಸ್ಲಿಪ್ ಕಳಿಸಿಬಿಟ್ರೆ ಮುಗೀತು. ನಿಮ್ಗೆ ಏನು ಮಾಡ್ತಾರೆ, ಫೀ ಸ್ಟ್ರಕ್ಚರ್ ಕೂಡ ಈಗ ಹಳೆ ಗೊತ್ತಿರ್ತದೆ. ಆರ್ಡ್ರ್ ಏನು ಮಾಡ್ತಾರೆ ಅಲ್ಲ, ಇನ್ನೊಂದು ಟೈಮ್ ಬಿಡಲೇಬೇಕು. ಫೀಸ್ ವರ್ಷಕ್ಕೊಂದು ವರ್ಷ ಫೀ ಸ್ಟ್ರಕ್ಚರ್ ಬಿಟ್ಟೇ ಬಿಡ್ತಾರೆ. ಫೀ ಸ್ಟ್ರಕ್ಚರ್ ಬಿಟ್ಟು ಆದ ನಂತರ ಏನಾಗ್ತಂದರೆ ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತೀರಾ. ಓಕೆ ಆಪ್ಷನ್ ಎಂಟ್ರಿ ಕಾಲೇಜ್ ಸೆಲೆಕ್ಷನ್ ಮಾಡ್ಕೊತೀರಾ. ನಾನು ನಿಮಗೆ ಅದನ್ನ ಏನು ಮಾಡ್ತೀವಿ, ಲೈವ್ ಡೆಮೋ ತೋರಿಸ್ತೀವಿ, ವರಿ ಮಾಡ್ಕೊಬಿಡಿ. ಓಕೆ ಸರಿ, ಇದಿಷ್ಟು. ಆ್ಯಂಡ್ ಸ್ಪೆಷಲಾಗಿ ಈ ವಿಡಿಯೋ ನೋಡ್ತಕ್ಕಂಥ ಹುಡುಗರು KCET ಕೋರ್ಸ್ಗಳಿಗೆ ಸಂಬಂಧಪಟ್ಟಾಗಿ ಯಾರಾದರೂ ಇಂಟ್ರೆಸ್ಟ್ ಇತ್ತಂದರೆ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಪೇಯ್ಡ್ ಗೈಡ್ ಏನಾದರೂ ಬೇಕಾ ಮೀನ್ಸ್ ಓಕೆ ಪೇಯ್ಡ್ ಗೈಡ್ ಬೇಕಿತ್ತಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಇರ್ತದೆ, ಜಾಯ್ನ್ ಆಗಿ ಅಡ್ಮಿನ್ ಇರ್ತೀನಿ, ನೀವು ನಮ್ಗೆ ಕೇಳ್ಬೋದು. ಓಕೆ ಸರಿ, ಏನಾದರೂ ಅಪ್ಡೇಟ್ ಇದ್ದರೆ ತಿಳಿಸೋಣ ಅಂತ. ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡಿ. ಬಂದ ತಕ್ಷಣ ಲಿಂಕನ್ನು ನಾನು ನಿಮಗೆ ವಾಟ್ಸಪ್ ಗ್ರೂಪಲ್ಲೇ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.